ಗುರುರಾಜ್ ಅವರು ಹೇಳಿದಾಗೆ ಒಂದು ವಿಶೇಷ ದಿನ ಅಂತ, ನಮ್ಮೆಲ್ಲರಿಗೂ ವಿಶೇಷ ದಿನ. ಕನ್ನಡಿಗರ ಕಣ್ಮಣಿ, ಧ್ರುವತಾರೆ, ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದ ದಿನ. ಪ್ರಾತಸ್ಮರಣೀಯರು ಅವರು. ಕನ್ನಡ ಚಿತ್ರರಂಗಕ್ಕೆ ಮತ್ತು ಪ್ರೇಕ್ಷಕರಿಗೆ ಪ್ರಾತಸ್ಮರಣೀಯರು. ದಿನಾಲೂ ನಾವೆಲ್ಲರೂ ಅವ್ರನ್ನ ನೆನೆಸ್ಕೊಂಡೇ ಮುಂದಿನ ಕಾರ್ಯವನ್ನು, ಚಿತ್ರರಂಗದವರು ಇರ್ಬೋದು, ಪ್ರೇಕ್ಷಕರು ಇರ್ಬೋದು, ತಂತ್ರಜ್ಞರು ಇರ್ಬೋದು, ನೆನೆಸ್ಕೊಂಡು ಕೆಲಸ ಮಾಡುವಂಥ ಒಬ್ಬ ಧೀಮಂತ ನಟ ಅವರು. ಅವರ ಆಶೀರ್ವಾದ ನಮ್ಮ ತಂಡದ ಮೇಲೆ ಯಾವಾಗಲೂ ಇರ್ತದಂತ ಹೇಳುತ್ತಾ, ಜಡ್ಜ್ಮೆಂಟ್ ಸಿನಿಮಾ ಸರಿಯಾಗಿ ಇವತ್ತು 1 ವರ್ಷ ಆಯಿತು ಚಿತ್ರೀಕರಣ ಪ್ರಾರಂಭವಾಗಿ. ವಿಶೇಷ ಅಂದರೆ ಅವತ್ತಿನ ಕ್ಲಾಪ್ ಶಾಟ್ ಪೂರ್ಣಿಮಾ ಮೇಡಮ್ ಅವರು ಮಾಡಿದರು. ಇವತ್ತು ಮತ್ತು ಮುಕ್ತಾಯ ಸಮಾರಂಭಕ್ಕೆ ಬಂದಿದ್ದಾರೆ. ಅವರಿಗೆ ನಿರ್ಮಾಪಕರ ಪರವಾಗಿ, ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಹೇಳಿ ಬಯಸ್ತೇನೆ. ಜಡ್ಜ್ಮೆಂಟ್ ಸಿನಿಮಾ ಆ್ಯಕ್ಚುಲಿ ಇದು ನಮಗೆ ಹೆಂಗೆ ಪ್ರಾರಂಭ ಆಯಿತು, ಹೆಂಗೆ ಮುಗೀತು ಅನ್ನೋದೇ ಗೊತ್ತಾಗಲಿಲ್ಲ. ಅಷ್ಟು ಸುಲಲಿತವಾಗಿ ಯಾವುದೇ ನಿರ್ವಿಘ್ನದಿಂದ ಈ ಚಿತ್ರೀಕರಣ ಮತ್ತು ಉಳಿದಿದ್ದ ಎಲ್ಲ ಡಿಪಾರ್ಟ್ಮೆಂಟದ ಕೆಲಸಗಳು ಮುಗಿದಾವೆ, ಆಲ್ಮೋಸ್ಟ್ ಮುಗಿದಾವೆ. ಈಗ ಪೋಸ್ಟ್ ಪ್ರೊಡಕ್ಷನಲ್ಲಿ ಸ್ವಲ್ಪ ಕೆಲಸ ಇದೆ ಅಷ್ಟೇ. ಅದರ ಹೊರತಾಗಿ ಎಲ್ಲ ಮುಗಿದಿದೆ. ಈಗ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಇನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಅದು ಎಲ್ಲ ತಮ್ಮ ಮಾಹಿತಿಗಾಗಿ ಇದನ್ನು ನಾನು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ನಾನು ಇಲ್ಲಿ ಹೇಳಿ ಬಯಸ್ತಾ ಇರೋದು, ನಿರ್ಮಾಪಕರ ಪರವಾಗಿ ಎಲ್ಲ ಕಲಾವಿದರು, ತಂತ್ರಜ್ಞರು, ಎಲ್ಲ ವಿಭಾಗದ ಸಿನಿಮಾ ವಿಭಾಗದ ತಂತ್ರಜ್ಞರಿಗೆ ನಾನು ಥ್ಯಾಂಕ್ಸ್ ಹೇಳಿ ಬಯಸ್ತೇನೆ. ಯಾಕಂದರೆ ನಾವೆಲ್ಲ ಬೇರೆ ಬೇರೆ ವ್ಯಾಪಾರ ವೃತ್ತಿಯಲ್ಲಿ ಇದ್ದವರು ಈ ಚಿತ್ರರಂಗಕ್ಕೆ ಬಂದು ಒಂದು ಹೊಸ ಅನುಭವ ನಮಗೆ. ಇದು ಹೆಂಗಾಗ್ತದೆ, ಏನೋ ನಮಗೆ ಒಂಥರ ದುಗುಡ ಇತ್ತು. ಆದರೆ ಮನಸ್ಪೂರ್ವಕವಾಗಿ ನಾನು ಹೇಳಿ ಬಯಸ್ತೇನೆ, ರವಿಚಂದ್ರನ್ ಸರ್ ಹಿಡ್ಕೊಂಡು ಎಲ್ಲ ಕಲಾವಿದರು ನಮಗೆ ಅತ್ಯಂತ ಸಹಕಾರವನ್ನು ಕೊಟ್ಟಾರಂತ ನಾನು ಹೇಳಬೇಕು. ಈ ಜಡ್ಜ್ಮೆಂಟ್ ಸಿನಿಮಾದ ಮುಖ್ಯ ಕಲಾವಿದರು, ಮುಖ್ಯ ಭೂಮಿಕೆಯಲ್ಲಿ ಡಾಕ್ಟರ್ ರವಿಚಂದ್ರನ್ ಸರ್ ಬಗ್ಗೆ ನಾನು ಒಂದೆರಡು ಮಾತುಗಳನ್ನ ಹೇಳಲೇಬೇಕಾಗ್ತದೆ ಇಲ್ಲಿ. ಅವರು ನಮ್ಮ ಸಿನಿಮಾಕ್ಕೆ ಒಪ್ಕೊಂಡಾಗ ನಮಗೆಲ್ಲ ಒಂಥರ ವಿ ಹ್ಯಾಡ್ ಎ ಲಿಟಲ್ ಬಿಟ್ ಒಂಥರ ಟೆನ್ಷನ್ ಇತ್ತು. ಅವ್ರನ್ನ ಅಂದರೆ ನಾವು ಎಲ್ಲೋ ಸುದ್ದಿಯಲ್ಲಿ ಮಾಧ್ಯಮದಲ್ಲಿ ನೋಡಿದ್ದು ಅವರು ಒಂಥರ ಭಾಳ ಸ್ಟ್ರಿಕ್ಟ್ ಇದ್ದಾರೆ, ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ. ಬಟ್ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ, ಅವರು ಬಹಳಷ್ಟು ಕೋಆಪ್ರೇಟಿವ್ ಮಾಡಿದ್ದಾರೆ. ನನ್ನ ತಮ್ಮ ನಿರ್ದೇಶಕನಾಗಿ ಇದನ್ನು ಎಲ್ಲ ಕಡೆ ಹೇಳ್ಕೊತಾ ಇದ್ದಾನೆ. ಅವರು ಹಿ ಹ್ಯಾಸ್ ಟು ಟ್ಯಾಕಲ್ ಹಿಮ್, ಹಿ ಹ್ಯಾಸ್ ಟು ಡೈರೆಕ್ಟ್ ಹಿಮ್ ಡೈರೆಕ್ಟ್ಲಿ. ಸೊ ಇನ್ ಆಲ್ ರೆಸ್ಪೆಕ್ಟ್, ರವಿಚಂದ್ರನ್ ಸರು ಒಳ್ಳೆ ರೀತಿಯಿಂದ ಸಹಕಾರ ಮಾಡಿದ್ದಾರೆ. ಅವರು ಯಾವಾಗಲೂ ನಮಗೂ ಹೇಳ್ತಾ ಇದ್ದರು, ಹೊಸ ನಿರ್ಮಾಪಕರು ಕನ್ನಡ ಚಿತ್ರರಂಗಕ್ಕೆ ಬಂದರೆ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು, ಅವರು ಬೆಳಿಬೇಕು, ಅವ್ರ ಜೊತೆ ಈ ಚಿತ್ರರಂಗ ಬೆಳೀತದೆ ಅಂತ ಈ ಮಾತನ್ನು ನಮಗೆ ಹೇಳಿ ನಮಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ನಾನು ನಿರ್ಮಾಪಕರ ಪರವಾಗಿ, ನಮ್ಮ ತಂಡದ ಪರವಾಗಿ ಹೇಳಿ ಬಯಸ್ತೇನೆ. ಇನ್ನು ನಮ್ಮ ಪ್ರೊಡಕ್ಷನ್ ಟೀಮ್ ನಮಗೆ ಯಾವುದೇ ರೀತಿಯಿಂದ ಗೊತ್ತಾಗಲಾರ್ದೆ, ನಮಗೆ ಯಾವುದೇ ರೀತಿಯಿಂದ ತೊಂದರೆ ಆಗಲಾರ್ದೆ ಎಲ್ಲರೂ ಇವತ್ತು ನೀವು ಪ್ರೊಡಕ್ಷನ್ ಡೈರೆಕ್ಷನ್ ಟೀಮ್ ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ಎಲ್ಲರೂ ಭಾಳ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ. ಇನ್ನು ವಿಶೇಷವಾಗಿ ಹೇಳ್ಬೇಕಂದ್ರೆ ಅಬವ್ ಆಲ್ ಅಂತಾರಲ್ಲ, ಅಬವ್ ಆಲ್ ನಮ್ಮ ಪ್ರೊಡಕ್ಷನ್ ಡಿಸೈನರ್ DR ಸಂಪತ್ ಅವರಿಗೆ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಥ್ಯಾಂಕ್ ಯು ಮಿಸ್ಟರ್ ಸಂಪತ್ ಫಾರ್ ಕೋಆರ್ಡಿನೇಟಿಂಗ್ ಆ್ಯಂಡ್ ಮೇಕಿಂಗ್ ಇಟ್ ಸಕ್ಸಸ್ಫುಲ್ ಆನ್ ದ ಡಾಟ್ ಡೇಟ್. ಯಾಕಂದರೆ ಇವತ್ತು ನಾವು ಮಾತಾಡಿದ್ವಿ 24ಕ್ಕೆ ನಾವು ಚಿತ್ರೀಕರಣ ಮುಕ್ತಾಯ ಮಾಡ್ತೀವಿ, ಇವತ್ತೇ ನಾವು. ಸೊ ಹೀಸ್ ಕೋಆಪರೇಷನ್ ವಾಸ್ ವೆರಿ ಇಂಪಾರ್ಟೆಂಟ್. ಹಿ ಹ್ಯಾಸ್ ಡನ್ ಇಟ್ ಆ್ಯಂಡ್ ಫ್ರಮ್ ದ ಜಡ್ಜ್ಮೆಂಟ್ ಟೀಮ್ ಐ ಥ್ಯಾಂಕ್ ಹಿಮ್ ವೆರಿ ಮಚ್. ಸೊ ಇನ್ ಆಲ್ ರೆಸ್ಪೆಕ್ಟ್, ಕೊನೆಯದಾಗಿ ಮಾಧ್ಯಮದ ಸ್ನೇಹಿತರು ನಮ್ಮ ಸಿನಿಮಾವನ್ನು ಎಲ್ಲ ಸಮಾರಂಭಕ್ಕೆ ಆಗಮಿಸಿ, ನಮ್ಮ ಯಾವುದ್ಯಾವುದೋ ಸಮಾರಂಭ ಬೇರೆ ಬೇರೆ ಕಾರಣದಿಂದ ನಾವು ಮಾಡಿದ್ವಿ, ಎಲ್ಲದಕ್ಕೂ ಆಗಮಿಸಿ ನಮ್ಮ ಎಲ್ಲ ಸಿನಿಮಾ ಸುದ್ದಿಗಳನ್ನು ಕನ್ನಡ ಪ್ರೇಕ್ಷಕರಿಗೆ ನೀವು ಮುಟ್ಟಿಸಿದಿರಿ.
ಹೀಗೆ ನಿಮ್ಮ ಸಹಕಾರ ಇರಲಿ. ಇನ್ನೂ ಒಂದು ತಿಂಗಳು ನಮ್ಮದು ಭಾಳಷ್ಟು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಇದೆ. ನೀವು ಕೂಡ ನಮಗೆ ಸಹಕಾರ ಕೊಡ್ತೀರಿ ಅಂತ ಭಾವಿಸ್ತಾ ನನ್ನ ಒಂದೆರಡು ಮಾತುಗಳು ಮುಗಿಸ್ತೀನಿ. ನಮಸ್ಕಾರ.